ಮಾತಾಡ್ತಿದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಅದು ಯಾರೋ ಮಾರ್ಫ್ ಮಾಡಿರೋದು, ಅದು ಯಾರೋ ಎಡಿಟ್ ಮಾಡಿರೋದು, ಯಾರೋ ಅದನ್ನ ತಿರುಚಿ ಪ್ಲೇ ಮಾಡ್ತಿದ್ರು, ತಿರುಚಿ ಅದನ್ನ ಕಳಿಸಲಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಆ ಎಲ್ಲ ಆರೋಪಗಳಿಗೆ ಈಗ ಫುಲ್ ಸ್ಟಾಪ್ ಅನ್ನೋ ರೀತಿಯಲ್ಲಿ FSL ಮಾಹಿತಿ ಕೊಟ್ಟಿದೆ. ಆ ಎಲ್ಲ ಜಾಲತಾಣಗಳಲ್ಲಿ ಹರಿದಾಡಿದಂಥ ವಿಡಿಯೋಗಳು ಯಾವುದು ಮಾರ್ಫ್ಡ್ ಅಲ್ಲ, ಎಲ್ಲವೂ ಅಸಲಿ ಅಂತ ಹೇಳಿ FSL ವರದಿಯಿಂದ ಸ್ಫೋಟಕ ವಿಚಾರ ಬಯಲಾಗಿದೆ. ವಿಡಿಯೋಗಳು ನೈಜವಾಗಿದೆ, ಯಾವುದೇ ತಿರುಚುವಿಕೆ ಇಲ್ಲ, ಇದ್ದಂಗೆ ಇದು ಪ್ಲೇ ಆಗಿದೆ. SIT ಅಧಿಕಾರಿಗಳು ಈಗಾಗಲೇ ಅವರ ಕೈಗೆ FSL ರಿಪೋರ್ಟ್ ಸೇರಿದೆ. ಸೊ ಪ್ರಜ್ವಲ್ ರಾಸಲೀಲೆ ವಿಡಿಯೋಗಳು ಅಸಲಿ ಅನ್ನೋದು ವರದಿ ಬಂದಿದೆ. ತನಿಖೆ ಪೂರ್ಣ ಆಗುತ್ತೆ, ಆರೋಪ ಪಟ್ಟಿ ಶೀಘ್ರದಲ್ಲೇ ಸಲ್ಲಿಕೆ ಮಾಡಲಾಗುತ್ತೆ, ಚಾರ್ಜ್ ಶೀಟ್ ಅನ್ನ SIT ಸಲ್ಲಿಕೆ ಮಾಡ್ತಾರೆ. ಬಟ್ ಕೆಲವರೆಲ್ಲ ಹೇಳ್ತಾ ಇದ್ರಲ್ಲ, ಪ್ರಜ್ವಲ್ ರೇವಣ್ಣನೇ ಅಲ್ಲ, ಮಾರ್ಕ್ ಮಾಡಿಬಿಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣಂಗೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲ, ಇದೆಲ್ಲವೂ ಅಸಲಿನೇ. ಎಲ್ಲ ವಿಡಿಯೋಗಳು ಒರಿಜಿನಲ್ ಕಂಟೆಂಟ್ಸು, ಅಂದರೆ ಒರಿಜಿನಲ್ ವಿಡಿಯೋಸು. ಅದರಲ್ಲಿ ಇರೋದು ಯಾರು, ಅವರು ವಾಯ್ಸ್ ಯಾರ್ದು, ಮತ್ತೊಂದು ಮಗದೊಂದು ರಿಪೋರ್ಟ್ ಮತ್ತೆ ಬರುತ್ತೆ. ಬಟ್ ಈ ವಿಡಿಯೋಗಳು ಯಾವುದು ಮಾರ್ಕ್ ಮಾಡಿರೋದಲ್ಲ, ಯಾವುದೇ ಎಡಿಟೆಡ್ ವಿಡಿಯೋಸ್ ಅಲ್ಲ, ಅದು ಇದ್ದಂಗಿದ್ದ ಅದು ಯಾವ ಥರ ವಿಡಿಯೋ ರೆಕಾರ್ಡ್ ಆಗಿದೆ ಅದೇ ವಿಡಿಯೋ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವ ವಿಡಿಯೋ ಇದು ಅಂತ ಭಾಳ ಸ್ಪಷ್ಟವಾಗಿ FSL ಹೇಳಿದೆ. ನಿಮಗಿನ್ನೂ ಗೊತ್ತೇ ಇದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣವನ್ನು ಬ್ರೇಕ್ ಮಾಡಿದ್ದು ಯಾರು ಅಂತ. ಸಂತ್ರಸ್ತೆಯರ ಪರ ಹೋರಾಟವನ್ನು ನಡೆಸಿದ್ದು ನಿಮ್ಮ ಪವರ್ ಟಿವಿ ಮೊದಲಿಗೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯವನ್ನ ಮೊದಲಿಗೆ ಬಿಚ್ಚಿಟ್ಟಿದ್ದು ಪವರ್ ಟಿವಿ. ಆ ವಿಡಿಯೋಗಳೆಲ್ಲ ನಕಲಿ ಅಲ್ಲ, ಅದೆಲ್ಲವೂ ಅಸಲಿ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯ ಸಮೇತ ನಾವು ಹೇಳಿದ್ವಿ. ಯಾಕೆ ಅಸಲಿ, ಯಾಕೆ ನಕಲಿ ಅಲ್ಲ ಅನ್ನೋದನ್ನ, ಒಂದೊಂದೇ ವಿಡಿಯೋವನ್ನ ಅಸಲಿಯತ್ತನ್ನ ನಾವು ನಿಮಗೆ ಬಹಳ ಸ್ಪಷ್ಟವಾಗಿ ವಿವರಿಸಿ ಹೇಳಿದ್ವಿ. ಎಡಿಟಿಂಗ್ ಮಾಡಿಲ್ಲ, ಮಾರ್ಫಿಂಗ್ ಮಾಡಿಲ್ಲ ಅಂತ ಅವತ್ತೇ ನಾವು ವರದಿ ಪ್ರಸಾರ ಮಾಡಿದ್ವಿ. ಬಟ್ ಈಗ ಒಂದು ಅಥೆಂಟಿಕೇಟೆಡ್ ವರದಿ, ವಿಸ್ತೃತವಾಗಿ ಪವರ್ ಟಿವಿ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ಪವರ್ ಟಿವಿ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್, ನಾವು ಅವತ್ತು ಹೇಳಿಲ್ವಾ, ಅದು ಡೂಪ್ಲಿಕೇಟ್ ಅಲ್ಲ, ಅದು ಒರಿಜಿನಲ್ಲೇ, ಅದು ಮಾರ್ಫ್ಡ್ ಅಲ್ಲ, ಅದು ಎಡಿಟೆಡ್ ಅಲ್ಲ, ಅದು ಒರಿಜಿನಲ್ ಕಂಟೆಂಟೇ, ಅದನ್ನೇ ಹೇಳ್ತಾ ಇದೆ FSL. ಅವತ್ತು ನಾವು ಹೇಳಿದ್ದೀನಿ, ಇವತ್ತು FSL ಹೇಳ್ತಾ ಇದೆ. ಸೊ ರಾಸಲೀಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಹಕ್ಕಿಯಾಗಿ ಜೈಲಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮರಿತಾ ಇರುವಂಥ ಪ್ರಜ್ವಲ್ ರೇವಣ್ಣ ಕಂಬಿ ಎಣಿಸ್ತಿದಾರಲ್ಲ ನೋಡಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದೆಲ್ಲ ಸಾಕ್ಷ್ಯಗಳನ್ನು, ದೃಶ್ಯ ಸಾಕ್ಷ್ಯಗಳ ಸಮೇತ ಈ ಕೈಯಲ್ಲಿ ಏನಿದೆ, ವಿಡಿಯೋದಲ್ಲಿರೋ ಕೈಯಲ್ಲಿ ಏನಿದೆ, ಯಾವ್ಯಾವ ಕೈಯಲ್ಲಿ ಏನೇನು ಮಾರ್ಕ್ ಇದೆ, ಯಾರ ಕಾಲು ಹೆಂಗಿದೆ, ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ವಿ. ಈಗ ಅದನ್ನೇ FSL ಮತ್ತೊಮ್ಮೆ ಅಧಿಕೃತ ಮುದ್ರೆ ಜೊತೆಗೆ ಹೇಳಿದೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಪವರ್ ಟಿವಿಯ ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟು, ಈಗ FSLನ ವರದಿ ಏನು ಹೇಳ್ತಾ ಇದೆ, ಈಗ ಕೈ ಸೇರುವ ವರದಿ, ಇನ್ನು ಯಾವ್ಯಾವ ವರದಿಗಳು ಬರೋದು ಬಾಕಿ ಇದೆ ಶಶಿಧರ್? ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ, ಹಾಸನ ಮತ್ತು ಏನು ಅದೇ ರೀತಿ ಮೈಸೂರಿನಲ್ಲಿ ನರಸೀಪುರದಲ್ಲಿ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಸೇರಿದಂತೆ ಬೆಂಗಳೂರಿನ SITಯಲ್ಲೂ ಕೂಡ ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿತ್ತು. ಅದರಲ್ಲೂ ಪ್ರಮುಖವಾಗಿ JDSನ ಕಾರ್ಯಕರ್ತರು, ಪೊಲೀಸ್ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಅದರ ಜೊತೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂತ್ರಸ್ತೆಯರು, ಅಷ್ಟು ಜನರ ಮೇಲೆ ಕೂಡ ಸುಮಾರು ಒಂದು ನೂರಾರು ಸಂಖ್ಯೆಯಲ್ಲಿ ಒಂದು ಸಾಕಷ್ಟು ಜನ ಮಹಿಳೆಯರ ಮೇಲೆ ಲೈಂಗಿಕ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿತ್ತು. ಅದರ ಜೊತೆ ಒಂದಷ್ಟು ಜನ ಸ್ವಯಂ ಪ್ರೇರಿತರಾಗಿ ಬಂದು ನಮಗೂ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು SIT ಮುಂದೆ ಒಂದಷ್ಟು ಜನ ಬಂದು ನಂದಂತ ಸಂತ್ರಸ್ತೆಯರು ಬಂದು ಕೂಡ ದೂರನ್ನು ಕೂಡ ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆ ನಡೆಸಿದಾಗ ಒಂದಷ್ಟು ಕಡೆ ಪೆನ್ ಡ್ರೈವ್ ಹಂಚಿಕೆ ಆಗಿತ್ತು, ಒಂದಷ್ಟು ಕಡೆ ವಾಟ್ಸಪ್, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಕೂಡ ಒಂದಷ್ಟು ವಿಡಿಯೋಗಳು ಕೂಡ ಹಂಚಿಕೆ ಆಗಿತ್ತು. ಆದರೆ ಅದರಲ್ಲಿ ಎಲ್ಲೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮುಖ ಎಲ್ಲೂ ಕೂಡ ಸರಿಯಾಗಿ ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವರದಿಯಲ್ಲಿ ಎಲ್ಲ ಒಂದು ಕಡೆ ಉಲ್ಲೇಖ ಆಗಿದೆ. ಆದರೆ ಆ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ, ಇದು ರಾಜಕೀಯ ಉದ್ದೇಶಿತವಾಗಿ ಎಲ್ಲ ಒಂದು ಕಡೆ ತೇಜವಧೆ ಮಾಡೋದಕ್ಕೆ ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ಬಿಟ್ಟು ಏನು ಶಾಸಕರಾದ ರೇವಣ್ಣ ಇರ್ಬೋದು, ಮಾಜಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಇರ್ಬೋದು, ಅದೇ ರೀತಿಯಾಗಿ ಕೂಡ ಇದೇ ರೀತಿಯಾಗಿ ಅಸಹಜ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ಭಾಗಿಯಾಗಿದ್ದಂಥ ಸೂರಜ್ ರೇವಣ್ಣ ಅವರು ಕೂಡ ಎಲ್ಲ ಒಂದು ಕಡೆ ಆರೋಪವನ್ನು ಕೂಡ ಮಾಡಿದ್ರು. ಆದರೆ ಇವತ್ತು FSL ವರದಿಯಲ್ಲಿ ಕೂಡ ವಿಸ್ತೃತವಾಗಿ ವರದಿ ಬಂದಿದೆ. ಆ ವರದಿಯಲ್ಲಿ ಲೈಂಗಿಕ ಅತ್ಯಾಚಾರ ಆಗಿರೋದು ಸ್ಪಷ್ಟವಾಗಿದೆ ಅಂತ ಹೇಳ್ಬಿಟ್ಟು ವರದಿ ಕೂಡ ಉಲ್ಲೇಖ ಆಗಿದೆ. ಹೀಗಾಗಿ ಆ ಪವರ್ ಟಿವಿ ಕೂಡ ಅದನ್ನ ವಿಸ್ತೃತವಾಗಿ ಎಲ್ಲ ಒಂದು ಕಡೆ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಧರಿಸಿದಂಥ ಬಟ್ಟೆ ಆಗಿರ್ಬೋದು, ಮುಖದಲ್ಲಿದ್ದಂಥ ಚರಿ ಆಗಿರ್ಬೋದು, ಕೈ ಮೇಲಿದ್ದಂಥ ಮಾರ್ಕ್ ಆಗಿರ್ಬೋದು, ಮುಖದ ಮೇಲಿದ್ದಂಥ ಮಾರ್ಕ್ ಆಗಿರ್ಬೋದು, ಅದ್ರ ಜೊತೆ ಲೈಂಗಿಕ ಅತ್ಯಾಚಾರವನ್ನು ನಡೆಸಬೇಕಾದ್ರೆ ಆ ಒಂದು ಏನು ಸ್ಪಾಟ್ಗಳು ಮಹಾಜರನ್ನ ಮಾಡಿದ್ರು, ಆ ಮಹಾಜರಲ್ಲಿ ಬಸವನಗುಡಿಯಲ್ಲಿರುವಂಥ ಶಾಸಕ ರೇವಣ್ಣ ಅವರ ಮನೆ ಆಗಿರ್ಬೋದು, ಆ ಗನ್ನಿಗಡ ಆಗಿರೋ ಫಾರ್ಮ್ ಹೌಸ್ ಆಗಿರ್ಬೋದು, ಅದೇ ರೀತಿಯಾಗಿ ಸಂಸದರ ನಿವಾಸ ಆಗಿರ್ಬೋದು, ಅದೇ ರೀತಿಯಾಗಿ
ತನಿಖೆ ಕೂಡ ಏನು ರೇವಣ್ಣ ಅವರ ಮನೆ ಇಷ್ಟು ಕಡೆ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು FIR ನಲ್ಲಿ ಕೂಡ ದಾಖಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಾಟ್ ಮಾರ್ಜನ್ ಕೂಡ ಮಾಡಲಾಯಿತು. ಆ ವಿಡಿಯೋಗಳಲ್ಲಿ ಎಲ್ಲೆಲ್ಲಿ ಲೈಂಗಿಕ ಅತ್ಯಾಚಾರ ಇರುವಂಥ ವಿಡಿಯೋಗಳು ವೈರಲ್ ಆಗಿತ್ತು. ಆ ಎಲ್ಲ ವಿಡಿಯೋಗಳಿಗೂ ಸಂಸದ ರೇವಣ್ಣ ಅವರು, ಮಾಜಿ ಸಂಸದರಾಗಿರುವಂಥ ರೇವಣ್ಣ ಅವರು ಏನು ಲೈಂಗಿಕ ಅತ್ಯಾಚಾರ ನಡೆಸಿದ ಆ ಸ್ಪಾಟ್ ಅನ್ನು ಕೂಡ ಎಲ್ಲ ಕಡೆಯೂ ಕೂಡ ಹೋಲಿಕೆ ಆಗಿತ್ತು. ಹೀಗಾಗಿ ಮಾಜಿ ಸಂಸದ ಏನು ಪ್ರಜ್ವಲ್ ರೇವಣ್ಣ ಅವರೇ ಅತ್ಯಾಚಾರ ಮಾಡಿರೋದು ಅಂತ ಹೇಳ್ಬಿಟ್ಟು ಸಾಬೀತುಪಡಿಸೋದಕ್ಕೆ ಕೂಡ ಪೊಲೀಸರಿಗೆಲ್ಲ ಒಂದು ಕಡೆ ಪುಷ್ಟಿ ಸಿಕ್ಕಂಗಾಯ್ತು. ಹೀಗಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈ ಎಲ್ಲ ಅತ್ಯಾಚಾರಗಳನ್ನು ಕೂಡ ಮಾಡಿರೋದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರೇ. ಹೀಗಾಗಿ ಒಂದಷ್ಟು ಜನ ತನಿಖಾಧಿಕಾರಿಗಳು ಕೂಡ ತನಿಖೆಯನ್ನು ಮಾಡೋದಕ್ಕೆ ಕೂಡ ಅನುಕೂಲ ಆಗಿತ್ತು. ಹೀಗಾಗಿ ಇಡೀ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಪ್ರಣೋತ್. ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.